ಉತ್ತರ ಇರದ ಪ್ರಶ್ನೆ ಇಲ್ಲದ ಬಿಸಿಲು. ಹೆಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಶರತ್ ತೇಜ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ನಿಮಗೆ ನೀವು ಏನು ಡೆಮೋ ವೀಡಿಯೋದಲ್ಲಿ ನೋಡಿದ್ರೆ ಆ ಥರ ಹೇಗೆ ವೀಡಿಯೋ ಮಾಡೋದು ಅಂತ ಹೇಳ್ಕೊಡ್ತೀನಿ ಗೈಸ್. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆಲ್ ನೋಟಿಫಿಕೇಷನ್ಸ್ನ ಎನೇಬಲ್ ಮಾಡ್ಕೊಳ್ಳಿ ಗೈಸ್. ಓಕೆ, ಈಗ ವೀಡಿಯೋ ಹೇಗೆ ಎಡಿಟ್ ಮಾಡೋದು ನೋಡೋಣ ಬನ್ನಿ. ಓಕೆ, ಸೊ ನೀವು ಈ ವಿಡಿಯೋನ ಎರಡು ರೀತಿ ಎಡಿಟ್ ಮಾಡ್ಬೋದು. ಒಂದು XML ಫೈಲು ಕೊಟ್ಟಿರ್ತೀನಿ, ಅದ್ರ ಮೂಲಕ ಎಡಿಟ್ ಮಾಡ್ಬೋದು. ಎರಡನೇದಾಗಿ ಪ್ರಾಜೆಕ್ಟ್ ಪ್ಯಾಕೇಜ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ಕೂಡ ಎಡಿಟ್ ಮಾಡ್ಬೋದು. XML ಫೈಲ್ ನಿಮಗೆ ಎರಡು ಕೊಟ್ಟಿರ್ತೀನಿ, ಬೀಟ್ ಮಾರ್ಕ್ ಒಂದು ಕೊಟ್ಟಿರ್ತೀನಿ ಮತ್ತು ಇನ್ನೊಂದು 3D ಕ್ಯಾಮರಾ APR ಅಂತ ಹೇಳಿ ಒಂದು ಕೊಟ್ಟಿರ್ತೀನಿ. ಓಕೆ, ಸೊ ಈ ಎರಡು XML ಫೈಲ್ನ ನೀವು ಫಸ್ಟು ಇಂಪೋರ್ಟ್ ಮಾಡಿಕೊಂಡು ಎಡಿಟ್ ಮಾಡಬೇಕಾಗುತ್ತೆ. ಪ್ರಾಜೆಕ್ಟ್ ಪ್ಯಾಕೇಜಲ್ಲಿ ಇನ್ನೂ ಸಿಂಪಲಾಗಿ ಎಡಿಟ್ ಮಾಡ್ಬೋದು. ಎರಡೂ ರೀತಿ ಹೇಗೆ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಗೈಸ್. ಓಕೆ, ಬನ್ನಿ ಎಡಿಟ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಬೀಟ್ ಮಾರ್ಕು ಮತ್ತು 3D ಕ್ಯಾಮರಾ APR ಓಕೆ ಇವೆರಡರದ್ದು ಲಿಂಕನ್ನು ಕೊಟ್ಟಿರ್ತೀನಿ. ಓಕೆ, XML ಲಿಂಕನ್ನು ಕೊಟ್ಟಿರ್ತೀನಿ ಮತ್ತು ಪ್ರಾಜೆಕ್ಟ್ ಪ್ಯಾಕೇಜ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಓಕೆ, ಸೊ ಡಿಸ್ಕ್ರಿಪ್ಷನಿಂದ ನೀವು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿಕೊಂಡ್ರೆ ಟೆಲಿಗ್ರಾಮ್ ಚಾನಲಿಗೆ ಬರ್ತೀರಾ ಗೈಸ್. ಟೆಲಿಗ್ರಾಮ್ ಚಾನಲಿಗೆ ಬಂದ ಮೇಲೆ ಇಲ್ಲಿ XML ಫೈಲ್ ಇದೆ ನೋಡಿ ಗೈಸ್. ಬೀಟ್ ಮಾರ್ಕ್ ಬೈ ಶರತ್ ತೇಜ ಎಡಿಟ್ಸ್ ಮತ್ತು 3D ಕ್ಯಾಮರಾ APR ಬೈ ಶರತ್ ತೇಜ ಎಡಿಟ್ಸ್. ಓಕೆ, ಸೊ ಈ ಎರಡನ್ನು 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಈ ಎರಡು XML ಫೈಲ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಅಲೈಟ್ ಮೋಷನ್ನ ಓಪನ್ ಮಾಡ್ಕೊಳ್ಳಿ. ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ XML ಫೈಲ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ನಾರ್ಮಲಾಗಿ ಇದು ನೀವು ಡೌನ್ಲೋಡ್ ಮಾಡಿದ್ದು ಇಂಟರ್ನಲ್ ಸ್ಟೋರೇಜಿಗೆ ಬಂದಿರುತ್ತೆ. ಓಕೆ, ಸೊ ಇಂಟರ್ನಲ್ ಸ್ಟೋರೇಜಲ್ಲಿ ನೀವು ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಅದಾದಮೇಲೆ ನೆಕ್ಸ್ಟು ಟೆಲಿಗ್ರಾಮ್ ಅನ್ನೋ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡ್ತಿದ್ರೆ 3D ಕ್ಯಾಮರಾ APR ಬೈ ಶರತ್ ತೇಜ ಎಡಿಟ್ಸ್, ಬೀಟ್ ಮಾರ್ಕ್ ಬೈ ಶರತ್ ತೇಜ ಎಡಿಟ್ಸ್ ಎರಡು ಇದೆ ಅಲ್ವಾ. ಸೊ ಕ್ಲಿಕ್ ಮಾಡಿಕೊಂಡು ಸೊ XML ಫೈಲ್ನ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಟು ಟೈಮ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಓಕೆ, ಒಂದು ಬಂದಿದೆ. ಈಗ ನೆಕ್ಸ್ಟ್ ಇನ್ನೊಂದು ಅದೇ ಥರ ಮಾಡಿ. ಓಕೆ, ಸೊ ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡಿ ಇಲ್ಲಿ ಬೀಟ್ ಮಾರ್ಕ್ ಬೈ ಶರತ್ ತೇಜ ಎಡಿಟ್ಸ್ ಇದೆಯಲ್ಲ, ಇದನ್ನು ಕೂಡ XML ಫೈಲ್ ಇಂಪೋರ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಟು ಟೈಮ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಓಕೆ, ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಸೊ ಈ ಬೀಟ್ ಮಾರ್ಕ್ ಇದೆ ಇದನ್ನು ಓಪನ್ ಮಾಡಿಕೊಂಡು ಸೊ ಇದರಲ್ಲಿ ನೀವು ಒಂದು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ನೀವು ಯಾವುದು ಎಡಿಟ್ ಮಾಡಬೇಕು ಫೋಟೋನ ಅಂದ್ಕೊಂಡಿದ್ದೀರಾ ಆ ಫೋಟೋನ ಆ್ಯಡ್ ಮಾಡಬೇಕಾಗತ್ತೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಈ ಮೇಲ್ಗಡೆ ಕಾರ್ನರಲ್ಲಿ 3 ಡಾಟ್ಸ್ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಆಪ್ಷನ್ ಇದೆಯಲ್ಲ ಇದೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ನೀವು ನೆಕ್ಸ್ಟು ಈ ಒಂದು ಲೇಯರ್ನ ಕಂಪ್ಲೀಟ್ ಬಾಟಮಿಗೆ ತೊಗೊಂಬಂದ್ಬಿಡಿ. ಓಕೆ, ಈ ಸಾಂಗ್ ಇದೆಯಲ್ಲ ಸಾಂಗ್ ಲೇಯರ್ ಆದಮೇಲೆ ಪೂರ್ತಿ ಕೆಳಗಡೆ ತೊಗೊಂಬಂದ್ಬಿಡಿ ಇದನ್ನ. ಓಕೆ, ಮತ್ತು ನೆಕ್ಸ್ಟ್ ಏನು ಮಾಡಬೇಕು ನೀವು ಅಂತ ಅಂದರೆ 3D APR ಓಕೆ 3D ಕ್ಯಾಮ್ರಾ APR ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆ, ಫಸ್ಟ್ ಲೇಯರ್ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ಸ್ ಅಂತ ಹೇಳಿ ಕಾಪಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಈ ಬೀಟ್ ಮಾರ್ಕ್ ಏನಿದೆ ಇದು ಇಲ್ಲಿಗೆ ಬಂದು ನೀವು ಪ್ರತಿಯೊಂದು ಟೆಕ್ಸ್ಟಿಗೂ ಇದನ್ನು ಪೇಸ್ಟ್ ಮಾಡಬೇಕಾಗತ್ತೆ ಗೈಸ್. ಓಕೆ, ನೋಡಿ ಈ ಥರ ಪ್ರತಿಯೊಂದು ಟೆಕ್ಸ್ಟ್ಗೂ ಇದನ್ನು ಪೇಸ್ಟ್ ಮಾಡಬೇಕು. ಓಕೆ, ನೋಡ್ತಾ ಇದ್ದೀರಲ್ವ ಈ ಥರ ಪ್ರತಿಯೊಂದು ಟೆಕ್ಸ್ಟು ಪೇಸ್ಟ್ ಮಾಡಿ ಗೈಸ್. ಓಕೆ, ಎಲ್ಲ ಲೇಯರ್ಗೂ ನೀವು ಈ ಥರ ಈ ಎಫೆಕ್ಟ್ಸ್ನ ಪೇಸ್ಟ್ ಮಾಡಿದ್ಮೇಲೆ ನೋಡಿ ಈ ಥರ ಕಾಣುತ್ತೆ ನೋಡೋದಕ್ಕೆ. ಓಕೆ, ಸೊ ಈ ಫೋಟೋ ಏನಿದೆ ಇದನ್ನು ಅಪ್ ಟು ಎಂಡ್ವರೆಗೂ ಡ್ರ್ಯಾಗ್ ಮಾಡಿ. ಓಕೆ, ಸೊ ನೋಡಿ ಈ ಎಫೆಕ್ಟ್ಸ್ ಎಲ್ಲದಕ್ಕೂ ಕೂಡ ಸಕ್ಸಸ್ಫುಲಿ ಆ್ಯಡ್ ಆಗಿದೆ. ಓಕೆ, ಎಫೆಕ್ಟ್ಸ್ ಆ್ಯಡ್ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಮತ್ತೆ ಈ 3D ಕ್ಯಾಮ್ರಾ APR ಇದೆಯಲ್ಲ ಇಲ್ಲಿ ಬನ್ನಿ. ಓಕೆ, ಕ್ಯಾಮ್ರಾ 1 ಅಂತ ಹೇಳಿ ಇಲ್ಲಿ ನಿಮಗೆ ಇನ್ನೊಂದು ಲೇಯರ್ ಕಾಣುತ್ತಲ್ಲ ಈ ಲೇಯರ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ಕಾಪಿ ಮಾಡಿಕೊಂಡು ನೆಕ್ಸ್ಟು ಸೊ ನೀವು ಎಡಿಟ್ ಮಾಡ್ತಾ ಇರೋ ವೀಡಿಯೋಗೆ ಬಂದು ಪೇಸ್ಟ್ ಮಾಡಿ ಲೇಯರ್ನ. ಓಕೆ, ಲೇಯರ್ನ ನೀವು ಪೇಸ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಇದೇ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಈ ಬಾಕ್ಸ್ ಇದೆಯಲ್ಲ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಈ ಯಾವ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಗೈಸ್. ಓಕೆ, ಸೊ ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ವೀಡಿಯೋ ರೆಡಿ ಆಗಿದೆ ಆಲ್ಮೋಸ್ಟ್. ಆದರೆ ಇದಕ್ಕೆ ಇನ್ನೂ ಕೆಲಸ ಇದೆ. ಓಕೆ, ಮೂವ್ ಆನ್ ಟ್ರಾನ್ಸ್ಫಾರ್ಮರ್ ಆಪ್ಷನ್ನ ನೀವು ತೊಗೊಂಡು ಓಕೆ ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಓಕೆ, ಫೋಟೋ ಏನಾದರೂ ಕರೆಕ್ಟಾಗಿಲ್ಲ ಅಂದರೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಟೆಕ್ಸ್ಟ್ ನೋಡಿ ಮುಖದ ಮೇಲೆ ಬರ್ತಾ ಇದೆ ಅಲ್ವಾ. ಸೊ ಈ ಥರ ಏನಾದರೂ ಪ್ರಾಬ್ಲಮ್ ಆದಾಗ ಮೂವ್ ಆನ್ ಟ್ರಾನ್ಸ್ಫಾರ್ಮ್ ಆಪ್ಷನ್ನಿಂದ ನೋಡಿ ಈ ಥರ ಚೇಂಜ್ ಮಾಡ್ಕೊಬೋದು ಟೆಕ್ಸ್ಟ್ ಜಾಗನ. ಓಕೆ, ಸೊ ನೋಡಿಕೊಂಡು ಕರೆಕ್ಟಾಗಿ ಟೆಕ್ಸ್ಟು ಜಾಗ ಮತ್ತು ಫೋಟೋ ಜಾಗ ಎರಡು ಕರೆಕ್ಟಾಗಿ ಬರ್ತಾ ಇದೆಯಾ ಸೊ ಇದನ್ನು ನೋಡ್ಕೊಳ್ಳಿ. ಓಕೆ, ನೋಡಿಕೊಂಡು ನೀಟಾಗಿ ಚೇಂಜ್ ಮಾಡ್ಕೊಬೇಕಾಗತ್ತೆ. ಈ ಥರ ನೋಡಿಕೊಂಡು ಕ್ಲೀನಾಗಿ ಓಕೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು
ಮತ್ತು ನೀವು ಈ ಫೋಟೋ ಏನಾದ್ರು ಮೂವ್ ಮಾಡಬೇಕಾದ್ರೆ ಕ್ಯಾಮರಾ ಒನ್ ಅಂತ ಹೇಳಿ ಲೇಯರ್ ಇದೆಯಲ್ಲ, ಇದ್ರ ಮೇಲೆ ನೀವು ಇಟ್ಕೊಂಡು ಮೂವ್ ಮಾಡಬೇಕಾಗುತ್ತೆ. ಮತ್ತು ಅಲ್ಲಿ ಕೀ ಫ್ರೇಮ್ ಇರುತ್ತಲ್ಲ, ಅಲ್ಲೇ ಇಟ್ಕೊಂಡು ಮೂವ್ ಮಾಡಿ ಗೈಸ್, ನೋಡಿ. ಓಕೆ, ಸೊ ಈ ಥರ ಒಂದು ನಿಮಿಷ. ಫಸ್ಟು ಫೋಟೋ ಮೂವ್ ಮಾಡಿ ಆಮೇಲೆ ಟೆಕ್ಸ್ಟ್ ಮೂವ್ ಮಾಡಿ, ಇಲ್ಲಾಂದರೆ ಅದು ಸರಿಯಾಗಿ ಕೂರಲ್ಲ. ಓಕೆ, ನೋಡಿ ಈಗ ಕರೆಕ್ಟಾಗಿ ಓದಿದೆ. ಸೊ ಈ ಥರ ನೋಡಿಕೊಂಡು ಕರೆಕ್ಟಾಗಿ ನೀವು ಮೂವ್ ಮಾಡಿದ್ರೆ ಫೋಟೋ ಕರೆಕ್ಟಾಗಿ ಬರುತ್ತೆ. ಓಕೆ, ಸೊ ವೀಡಿಯೋ ಕರೆಕ್ಟಾಗಿ ಬರುತ್ತೆ ಗೈಸ್. ಓಕೆ, ಸೊ ಇದಾದಮೇಲೆ ನೀವು ನೆಕ್ಸ್ಟು ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ಈ ವಿಡಿಯೋ ಸೊ ಸೇವ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ನೀವು ಪ್ರಾಜೆಕ್ಟ್ ಪ್ಯಾಕೇಜಿಂದ ಹೆಂಗೆ ಎಡಿಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಅದಕ್ಕೆ ನೀವು ಸಿಂಪಲಾಗಿ ನನ್ನ ಟೆಲಿಗ್ರಾಮ್ ಚಾನಲಿಗೆ ಬನ್ನಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಪ್ರಾಜೆಕ್ಟ್ ಪ್ಯಾಕೇಜ್ ಅಂತ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಟೆಲಿಗ್ರಾಮ್ ಚಾನಲಿಗೆ ಬರುತ್ತೆ. ಓಕೆ, ಡೈರೆಕ್ಟ್ ಈ ಲಿಂಕೇ ಬರುತ್ತೆ ನಿಮಗೆ. ಓಕೆ, ಇಲ್ಲಿರೋ ಈ ಲಿಂಕ್ ನಿಮಗೆ ತೋರಿಸುತ್ತೆ ಡೈರೆಕ್ಟಾಗಿ. ಆಮೇಲೆ ಇಲ್ಲಿ ಒಂದು QR ಕೂಡ ಹಾಕಿದ್ದೀನಿ ನೋಡಿ. ಈ QR ನೀವು ತೊಗೊಂಡು ನಾರ್ಮಲ್ QR ಸ್ಕ್ಯಾನರಿಂದ ಸ್ಕ್ಯಾನ್ ಮಾಡಿಕೊಂಡ್ರು ಕೂಡ ಲಿಂಕ್ ಸಿಗುತ್ತೆ ನಿಮಗೆ. ಓಪನ್ ಮಾಡ್ಕೊಂಡು ಅಲೈಟ್ ಮೋಷನಿಗೆ ಬರ್ತೀರಾ ನೀವು. ಓಕೆ, ಸೊ ಇನ್ ಕೇಸ್ ಏನಾದರೂ ಅದಾಗಲಿಲ್ಲ ಅಂದರೆ ಇಲ್ಲೇ ಲಿಂಕ್ ಕೊಟ್ಟಿದ್ದೀನಿ ನೋಡಿ, ಈ ಲಿಂಕ್ ಹತ್ರ ಡೈರೆಕ್ಟ್ ಬರ್ತೀರಾ ನೀವು. ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿದ್ರೆ, ಸೊ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಇದರಲ್ಲಿ ಓಪನ್ ಆಗುತ್ತೆ, ಅಲೈಟ್ ಮೋಷನ್ ಆ್ಯಪಲ್ಲಿ ಓಪನ್ ಆಗುತ್ತೆ. ಓಕೆ, ಇಂಪೋರ್ಟ್ ಮಾಡ್ಕೊಳ್ಳಿ ಓಪನ್ ಆದಮೇಲೆ. ಓಕೆ, ಸೊ ಜಸ್ಟ್ ಹಿಂಗೆ ಇಂಪೋರ್ಟ್ ಮಾಡ್ಕೊಳ್ಳಿ ನೀವು. ಓಕೆ, ನೋಡಿ ಇಂಪೋರ್ಟ್ ಆಗಿದೆ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಟು ಟೈಮ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ವಿಡಿಯೋ ಬಂದಿದೆ. ಓಕೆ, ಸೊ ಈಗ ಈ ವಿಡಿಯೋ ಲಾಸ್ಟ್ ಲೇಯರ್ ಇದೆಯಲ್ಲ, ಫೋಟೋ ಲೇಯರ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಫೋಟೋ ಡಿಲೀಟ್ ಮಾಡಿ. ಓಕೆ, ಸೊ ಡಿಲೀಟ್ ಮಾಡಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಒಂದು ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಪೂರ್ತಿ ಲಾಸ್ಟ್ಗೆ ಈ ಫೋಟೋನ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಓಕೆ, ಸೊ ಡ್ರ್ಯಾಗ್ ಮಾಡಿ ಇದನ್ನು ವೀಡಿಯೋ ಎಂಡ್ವರೆಗೂ ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ ನಿಮ್ಮ ಫೋಟೋನ. ಓಕೆ, ಇನ್ನೇನು ಎಲ್ಲ ಎಫೆಕ್ಟ್ಸ್ ಆ್ಯಡ್ ಆಗಿದೆ ನೋಡ್ತಾ ಇದ್ದೀರಾ ನೀವು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆ, ಸೊ ಫಸ್ಟ್ ಲೇಯರ್ ಮೇಲೆ ರೆಡ್ ಕಲರ್ ಲೇಯರ್ ಇದೆಯಲ್ಲ, ಸೊ ಕ್ಯಾಮ್ರಾ ಅಂತ ಇಲ್ಲಿ ಲೇಯರ್ ಇದೆ ನೋಡಿ. ಇಲ್ಲಿ ಕ್ಯಾಮ್ರಾವನ್ನು ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಈ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಇದು ವೀಡಿಯೋ ರೆಡಿ ಆಗಿದೆ. ಸೊ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್ ಆಪ್ಷನಿಂದ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ವೀಡಿಯೋನ, ಸೊ ಫೋಟೋ ಏನಾದರೂ ಕರೆಕ್ಟಾಗಿಲ್ಲ, ಟೆಕ್ಸ್ಟ್ ಏನಾದರೂ ಕರೆಕ್ಟಾಗಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ. ಅಷ್ಟು ಬಿಟ್ಟು ಇನ್ಯಾವುದೇ ರೀತಿ ಎಕ್ಸ್ಟ್ರಾ ಎಡಿಟಿಂಗ್ ಪ್ರಾಜೆಕ್ಟ್ ಪ್ಯಾಕೇಜಿಂದ ನೀವು ಎಡಿಟ್ ಮಾಡ್ತಿದ್ದೀರಾ ಅಂದರೆ ಇರೋದಿಲ್ಲ ಗೈಸ್. ಓಕೆ, ಸೊ ಇದಿಷ್ಟು ಈ ಒಂದು ಎಡಿಟಿಂಗ್ ಬಗ್ಗೆ. ನಿಮ್ಗೇನಾದರೂ ಅಕಸ್ಮಾತ್ ಎಡಿಟ್ ಮಾಡೋದಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಎಡಿಟರ್ ಫ್ರೆಂಡ್ಗೆ ನನ್ನ ವೀಡಿಯೋ ಲಿಂಕನ್ನು ಮತ್ತು ನಿಮ್ಮ ಫೋಟೋನ ಕಳಿಸ್ಕೊಡಿ. ಅವ್ರು 100% ಇದೇ ಥರ ಎಡಿಟ್ ಮಾಡಿಕೊಡ್ತಾರೆ ಗೈಸ್. ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನೋಡಿದ್ದಕ್ಕೆ.